ವಿಧಾನಸಭೆಯಲ್ಲಿ ಚರ್ಚೆ ಆಗುತ್ತೆ ಅಂತ ಭಾವಿಸೋಣ. ಬಟ್ ಎನಿಹೌ ಧನಂಜಯ ಅವರೇ, ಈಗ ನೀವೇ ಒಂದು ಮನವಿಯನ್ನ ಮಾಡಿ ನೋಡಬಹುದಿತ್ತು. ಈಗ ನಿಮಗೆ ಇವರು ಡಿಲೇ ಮಾಡ್ತಿದ್ದಾರೆ ಅನ್ಸುತ್ತೆ ಅಂತ ಆಗಿದ್ದರೆ ನಿಮಗೊಂದು ಅದು ಅಸ್ತ್ರ ಆಗ್ತಾ ಇತ್ತು. ಆಸ್ ಎ ಸುಪ್ರೀಂ ಕೋರ್ಟ್ ಅಡ್ವೊಕೇಟ್ ನಾನು ಮನವಿಯನ್ನ ಮಾಡ್ಕೊಂಡೆ, ಆದ್ರೆ ನನ್ನ ಮನವಿಗೆ ಇಲ್ಲಿ ಮಾನ್ಯತೆ ಇಲ್ಲ ಅಂತ ನೀವು ಅದನ್ನೂ ಒಂದು ಅಸ್ತ್ರವಾಗಿ ತಗೋಬಹುದಿತ್ತಲ್ಲ? ಅಲ್ಲ, ಅಸ್ತ್ರವಾಗಿ ತಗೊಂಡು ಮಾಡುವಂಥದ್ದು ಇರೋದಿಲ್ಲ. ಯಾಕಂದ್ರೆ ನಾನು ಇನ್ನೊಂದೇನು ಹೇಳಲಿಕ್ಕೆ ಬಯಸ್ತೀನಿ ಅಂದ್ರೆ ಈ ಮಾಡುವಂಥದ್ದು ಇರೋದಿಲ್ಲ. ಯಾಕಂದ್ರೆ ನಾನು ಇನ್ನೊಂದೇನು ಹೇಳಲಿಕ್ಕೆ ಬಯಸ್ತೀನಿ ಅಂದ್ರೆ ಈ ಪ್ರಕರಣದಲ್ಲಿ ಯಾಕೆಂದರೆ ನಾನೊಬ್ಬ ಒಳ್ಳೆ ವಕೀಲ ಅಂತ ನಾನು ಭಾವಿಸಿದ್ರು ಕೂಡ ಕೋರ್ಟ್ಗೆ ಏಕ್ದಮ್ ಹೋಗುವಂಥದ್ದು ಆ್ಯಂಡ್ ಅಲ್ಲಿ ಆದೇಶಗಳನ್ನು ಕೇಳುವಂಥದ್ದು ಉತ್ತಮವಾದ ಒಂದು ಕ್ರಮ ಆಗೋದಿಲ್ಲ. ಯಾಕೆ ಅಂದರೆ ಇಲ್ಲಿ ಸ್ವಲ್ಪ ಅವಕಾಶವನ್ನು ಕೊಡಬೇಕಾಗತ್ತೆ. ಈ 15 ದಿನಗಳಲ್ಲಿ ಏನೂ ಆಗಿಲ್ಲ ಅಂತ ಹೇಳ್ತೀನಿ. ಯಾವುದೇ ಥರನಾದ ತನಿಖೆ ಆಗಿಲ್ಲ. ಸೊ ನಾನು ಆವಾಗಲೇ ಹೇಳ್ತಿದ್ದೆ ನಿಮಗೆ ಕಾಲಘಟ್ಟದ ಬಗ್ಗೆ. ಏನು ಕಾಲಘಟ್ಟದ ಬಗ್ಗೆ ಹೇಳಿದೆ ಅಂದರೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನಲ್ಲಿ ಈ ಒಂದು ತನಿಖಾಧಿಕಾರಿಯ ವಯಸ್ಸು 28 ಅಥವಾ 29. ಆತನಿಗೆ ರೇಪ್ ಟ್ರಯಲ್ ನಡೆಸಿರುವಂಥ ಒಂದು ರೇಪ್ ಇನ್ವೆಸ್ಟಿಗೇಷನ್ ಮಾಡಿಸಿರುವಂಥ ಅನುಭವ ಇದೆಯಾ? ಕೊಲೆ ಪ್ರಕರಣಗಳನ್ನು ಬೇಯಿಸಿರುವಂಥ ಅನುಭವ ಇದೆಯಾ? ಎಕ್ಸುಮೇಷನ್ ಬಗ್ಗೆ ಅನುಭವ ಇದೆಯಾ? ಸರ್ಕಾರ ಕೊಟ್ಟಿರುವಂಥ ಒಬ್ಬ ತನಿಖಾಧಿಕಾರಿಯ ವಯಸ್ಸು ಅದು. ಆ್ಯಂಡ್ ಜನ ಕೇಳ್ತಿದ್ದಾರೆ ಈ ಪ್ರಕರಣದಲ್ಲಿ ಸತ್ಯ ಇದೆಯಾ ಇಲ್ವಾ ಅಂತ ಯಾತಕ್ಕೆ ತಡ ಆಗ್ತಿದೆ ಅಂತ. ನಾನು ನಿಮ್ಗೊಂದು ಉದಾಹರಣೆನೂ ಕೊಡ್ತೀನಿ. ಆ್ಯಕ್ಚುಲಿ ನೀವು ಹೇಳಿದ್ದು ನಾನು ಪತ್ರ ಬರೆದು ಸರ್ಕಾರಕ್ಕೆ ಟೆಸ್ಟ್ ಮಾಡಬೇಕಿತ್ತು ಅಂತ. ನಾನು ಮೊದಲೇ ಹೇಳ್ದಂಗೆ ನಿವೃತ್ತ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರೇ ಸರ್ಕಾರದ ಬಳಿ ಮನವಿಯನ್ನು ಮಾಡ್ಕೊಂಡಿದ್ದಾರೆ. ಸೊ ಅವರ ಮಧ್ಯೆ ನನ್ನ ಪತ್ರಕ್ಕೆ ಹೆಚ್ಚಿನ ಮಹತ್ವ ಇರುತ್ತೆ ಅಂತ ನನಗೆ ಅನ್ನಿಸ್ಲಿಲ್ಲ. ಎರಡನೇದು, ಪತ್ರ ಬರೆದು ಪತ್ರಕ್ಕೆ ಪ್ರತಿಸ್ಪಂದಿಸಲಿಲ್ಲ ಅನ್ನೋ ಕಾರಣಕ್ಕೆ ನ್ಯಾಯಾಲಯದ ಮುಂದೆ ಯಾವುದೇ ಥರನಾದ ವಿಶಿಷ್ಟವಾದ ವಾದವನ್ನು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕೆ ಅಂದರೆ ತನಿಖೆ ನಡೆದಿಲ್ಲ ಅನ್ನುವಂಥದ್ದಷ್ಟೇ ಮುಖ್ಯ ಇಲ್ಲಿ. ತನಿಖೆ ನಡೆದಿಲ್ಲ ಅಂಡ್ 15 ದಿನ ಆಗಿದೆ, ತನಿಖೆ ನಡೆದಿಲ್ಲ. ಈಗ ಯಾರಾದ್ರೂ ಒಬ್ಬ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ ಅಂತ ಭಾವಿಸೋಣ. ಅವನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಏನು ಹೇಳ್ತಾನೆ, ಸ್ವಾಮಿ ನಾನೊಂದು ಚಿನ್ನದ ಸರವನ್ನು ಕದ್ದಿದ್ದೀನಿ, ಅದು ನನ್ನ ಜೇಬ್ನಲ್ಲಿದೆ ಅಂತ ಪೊಲೀಸ್ನವ್ರಿಗೆ ಹೇಳ್ತಾನೆ. ಸೊ ಪೊಲೀಸ್ನವ್ರು ಮಾಡಬೇಕಾಗಿರುವಂಥದ್ದೇನು? ಕಾಮನ್ ಸೆನ್ಸ್ ರೂಲು. ಆ ಕಾಮನ್ ಸೆನ್ಸ್ ರೂಲನ್ನು ನಮ್ಮ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಆಫ್ 1861 1861 ಕ್ರಿಮಿನಲ್ ಪ್ರೊಸೀಜರ್ ಕೋಡ್ನಲ್ಲೂ ಅದೇ ನಿಯಮ ಇದೆ. ಪೊಲೀಸ್ನವ್ರು ಏನು ಮಾಡಬೇಕು, ಆತನಿಗೆ ಮತ್ತೆ ಹೇಳಪ್ಪ ಅಂತ ಹೇಳಿಸ್ಬೇಕು, ಮತ್ತೆ ಇಬ್ಬರು ವಿಟ್ನೆಸ್ಗಳ ಸಮಕ್ಷಮದಲ್ಲಿ ಅದನ್ನ ಹೊರಗೆ ತೆಗಿಲಿಕ್ಕೆ ಹೇಳಬೇಕು. ಹೊರಗೆ ತೆಗಿಲಿದೆ ಹೋದ್ರೆ ಪೊಲೀಸ್ನವರೇ ತೆಗಿತಾರೆ. ಇಂಥ ಪ್ರಕರಣ ಇದು ಅಂತ ನಾನು ಹೇಳ್ತೀನಿ. ಬಟ್ ಒಂದು ಸಣ್ಣ ಇದರಲ್ಲಿ ಬದಲಾವಣೆ ಮಾಡ್ಕೋಬೇಕು ಇಲಿಸ್ಟ್ರೇಷನ್ಗೆ. ಏನಂದ್ರೆ ಈ ಪ್ರಕರಣದಲ್ಲಿ ಆತ ಸ್ವಾಮಿ ಒಬ್ಬ ವ್ಯಕ್ತಿ ಬೇರೊಬ್ಬ ವ್ಯಕ್ತಿಯನ್ನು ದರೋಡೆ ಮಾಡಿ ಅವನ ಚಿನ್ನದ ಸರವನ್ನು ನನ್ನನ್ನು ಬೆದರಿಸಿ ನನ್ನ ಜೇಬ್ನಲ್ಲಿ ಇಟ್ಟಿದ್ದಾನೆ, ಹೊರಗೆ ತೆಗೆದ್ರೆ ಪ್ರಾಣ ಬೆದರಿಕೆ ಇಡ್ತಾನೆ ಅಂತ ಹೇಳುವಂಥ ಪ್ರಕರಣ ಇದು. ಪೊಲೀಸ್ನವ್ರು ಏನು ಮಾಡ್ತಾರೆ, ನಾರ್ಕೋ ಅನಾಲಿಸಿಸ್ ಕೊಡ್ತೀವಿ, ಅದರಲ್ಲಿ ಚಿನ್ನ ಸರ ಇದೆಯಾ, ಅಥವಾ 4 ಗಂಟೆ ನಿನ್ನನ್ನು ವಿಚಾರಣೆ ಮಾಡ್ತೀವಿ, ಅದರಲ್ಲಿ ಚಿನ್ನದ ಸರ ಇದೆಯಾ ಇಲ್ವಾ ತಿಳ್ಕೊಳ್ಳೋದಕ್ಕೆ, ಅಥವಾ ಆ ಎಕ್ಸ್ಪರ್ಟನ್ನ ಕೇಳ್ತೀವಿ, ಈ ಎಕ್ಸ್ಪರ್ಟನ್ನ ಕೇಳ್ತೀವಿ, ಲೋಕಲ್ ಇಂಟೆಲಿಜೆನ್ಸನ್ನು ಕೇಳ್ತೀವಿ. ಇದು ಈ ಥರನಾದ ಈ ರೀತಿ ನಡೀತಿದೆ ತನಿಖೆ. ಆ್ಯಂಡ್ ಕಾನೂನು ಸ್ವಲ್ಪ ನಾನು ತಿಳ್ಕೊಂಡಿದ್ದೀನಿ ಅಂತ ಭಾವಿಸ್ಕೊಳ್ತೀನಿ. ಕಾನೂನಿನಲ್ಲಿ ಯಾವುದಕ್ಕೆ ಅವಕಾಶ ಇಲ್ವೋ ಅದನ್ನು ಇಲ್ಲಿ ತನಿಖಾಧಿಕಾರಿ ಮತ್ತು ತನಿಖೆ ನಡೆಸ್ತಿದೆ. ಸಾರ್ವಜನಿಕರು ಕೇಳ್ಕೋಬೇಕು. ಅದೇ ಥರನಾದ ಪ್ರಕರಣ ಇದು. ಸ್ವಾಮಿ ನನ್ನ ಜೇಬ್ನಲ್ಲಿ ಚಿನ್ನದ ಸರ ಇದೆ ಅಂತ ಬಂದು ಹೇಳ್ತಿದ್ದಾನೆ. ಜೇಬ್ ಕೈ ಹಾಕಿ ಏನಿದೆ ಅಂತ ತೆಗೆಯುವಂಥದ್ದು. ಆತ ಹೇಳ್ತಿರೋವಂಥದ್ದು ಹೂತ್ ಹಾಕಿದ್ದೀನಿ, ಹೂತ್ ಹಾಕಿರೋ ಜಾಗಗಳನ್ನ ತೋರ್ಸೋದಕ್ಕೋಸ್ಕರ ಬಂದಿದ್ದೀನಿ, ಪಾಪ ಪ್ರಜ್ಞೆ ಕಾಡ್ತಿದ್ರಿಂದ ನಾನು ಬಂದಿದ್ದೀನಿ. ಆ ವ್ಯಕ್ತಿಗಳನ್ನ, ಆ ಒಂದು ಮೃತದೇಹವನ್ನ ಹೊರಗೆ ತೆಗೆದು ಅವರಿಗೆ ಅಂತ್ಯಕ್ರಿಯೆ ನಡೆದ್ರೆ ನನ್ನ ಪಾಪ ಪ್ರಜ್ಞೆ ಕಡಿಮೆ ಆಗುತ್ತೆ ಅನ್ನೋಂಥ ಭಾವನೆ, ನಂಬಿಕೆ ನಂದು ಅಂತ ಆತ ಹೇಳ್ತಿದ್ದಾನೆ. ಈ ಪ್ರಕರಣದಲ್ಲಿ ಆಗ್ಬೇಕಾಗಿರೋವಂಥದ್ದೇನು, ಅಲ್ಲಿ ಕರ್ಕೊಂಡು ಹೋಗ್ಬೇಕು. ಇಷ್ಟು ದಿನಗಳಾದ್ರೂ ಯಾತ ಕರ್ಕೊಂಡು ಹೋಗ್ತಿಲ್ಲ? ಈಗೇನಾಗುತ್ತೆ, ಈ ಪ್ರಕರಣ ದಾಖಲಾದ ಮೊದಲನೇ ದಿನ ಇದರಲ್ಲಿ ಬಹಳ ಸುಳ್ಳಿದೆ ಅಂತ ವ್ಯಕ್ತಿ ಹೇಳ್ಬೋದಿತ್ತು. 15 ದಿನಗಳಾದ್ಮೇಲೆ ಪೊಲೀಸ್ನವರು ಎದುರುಕೊಂಡು ಕೂತಿರೋದು ನೋಡಿದ್ರೆ ಇವ್ನು ಹೇಳ್ತಿರೋದ್ರಲ್ಲಿ ಸತ್ಯ ಇದೆಯಾ? ಸತ್ಯ ಇದ್ದ ಪಕ್ಷದಲ್ಲಿ ಈ ಕೇಸ್ ಏನಿದೆ ಚಿನ್ನದ ಸರ ಕದ್ದಷ್ಟೇ ಸುಲಭ ಅಲ್ಲ, ಅಥವಾ ಯಾರೋ ಬಂದು ಕಂಪ್ಲೇಂಟ್ ಕೊಟ್ಟರು, ಯಾರೋ ಬಂದು ಹೇಳಿದ್ರು ಅಂತ SIT ರಚನೆ ಮಾಡೋದಕ್ಕೆ ಆಗೋದಿಲ್ಲ ಅಂತ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳ್ಬಿಟ್ಟಿದ್ದಾರೆ. ಯಾಕಲ್ಲ? ದಯವಿಟ್ಟು ಹೇಳಿ, ಯಾಕಲ್ಲ? ಮುಖ್ಯಮಂತ್ರಿಗಳು ಹೇಳಿದ್ದಾರೆ SIT ರಚನೆ ಮಾಡೋದಕ್ಕಾಗಲ್ಲ, ಯಾರೋ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಅಂತ ಹೇಳಿ ಅಂತ. ಯಾಕೆ ಸರಳವಾಗಿಲ್ಲ? ಓಕೆ ಫೈನ್, ಅದು ಬೇರೆ ಆಯಾಮ. ಮುಖ್ಯಮಂತ್ರಿಗಳು ಹೇಳಿರೋದು ಬೇರೆ ಆಯಾಮ. ನಾನು ನಿಮಗೆ ಈ ಒಂದು ಫ್ಯಾಕ್ಟ್ಸ್ನ ತಿಳ್ಕೊಂಡು, ಈ ಕೇಸ್ ಫ್ಯಾಕ್ಟ್ ಸಂಬಂಧಪಟ್ಟಾಗ ತಿಳ್ಕೊಂಡು ಹೇಳ್ತಿರೋವಂಥದ್ದು. ಈ ನಾನು ಚಿನ್ನದ ಸರವನ್ನು ಕದ್ದಿರುವಂಥ ಪ್ರಕರಣದ ಬಗ್ಗೆ ಹೇಳಿದೆ. ಏನು ವ್ಯತ್ಯಾಸ ಇದೆ ಅದಕ್ಕೂ ಇದಕ್ಕೂ? ದಯವಿಟ್ಟು ಯಾರಾದರೂ ಅದನ್ನು ಹೇಳಿ. ದಯವಿಟ್ಟು ತಾವು ಕರೆ ಕೊಡಿ ತಮ್ಮ ಮಾಧ್ಯಮದಲ್ಲಿ. ನುರಿತ ವಕೀಲರು ಇರ್ತಾರೆ, ಜಡ್ಜ್ಗಳಿರ್ತಾರೆ. ಸ್ವಾಮಿ ವಕೀಲರು ಈ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ಈ ಎಕ್ಸಾಂಪಲ್ಲು ಅನ್ವಯನೇ ಆಗೋದಿಲ್ಲ ಅಂತ ಬಂದು ದಯವಿಟ್ಟು ಜನರಿಗೆ ಹೇಳಿ ಅಂತ. ಬೇರೆ ಯಾವ ಎಕ್ಸಾಂಪಲ್ ಯಾರು ಕೊಡ್ಲಿಕ್ಕೆ ಆಗೋದಿಲ್ಲ. ಅಂಡ್ ಈ ಎಕ್ಸಾಂಪಲ್ ನಲ್ಲಿ ತಪ್ಪು ಹುಡುಕೋ ತರ್ಕನೂ ಮಾಡ್ಲಿಕ್ಕೆ ಆಗೋದಿಲ್ಲ. ಇಟ್ ಈಸ್ ಆಸ್ ಸಿಂಪಲ್ ಆಸ್ ದಟ್. ಇನ್ನೊಂದು ಅಂಶವನ್ನು ಹೇಳ್ತೀನಿ.
ಆತನನ್ನ ಯಾವ ಜಾಗಕ್ಕೆ ಆತ ಕರ್ಕೊಂಡು ಹೋಗ್ತಾನೆ, ಕರ್ಕೊಂಡು ಹೋಗಿ ಒಂದು ವೇಳೆ ಏನು ಸಿಗದೆ ಹೋದ್ರೆ ಆತನ ಮೇಲೆ ಮೊಕದ್ದಮೆಯನ್ನ ದಾಖಲಿಸಿ ಅಂತ ಹೇಳೋ ಮೊದಲನೇ ವ್ಯಕ್ತಿ ನಾನೇ ಆಗಿರ್ತೇನೆ. ಹಾಗಿದ್ರೆ ಸರ್ ಇದನ್ನೇ ನಾವು ನಿಮ್ಮ ಹತ್ರ ಪೊಲೀಸ್ನವ್ರು ಇಷ್ಟೆಲ್ಲ ಮಾಹಿತಿ ಇದೆ ಹೇಳ್ತಿರುವಂಥದ್ದು. ಅಂತಂದ್ರೆ ಸರ್ಕಾರ ಜೊತೆ ಈ ಮಾಹಿತಿಯನ್ನ ನೀವೇ ಹಂಚ್ಕೋಬಹುದಲ್ಲ? ಯಾಕೆ ಸರ್ಕಾರಕ್ಕೆ ನೀವು ಈ ಮಾಹಿತಿ ಕೊಟ್ಟಿಲ್ಲ? ಅಲ್ಲ, ಫಸ್ಟ್ ಆಫ್ ಆಲ್ ಸರ್ಕಾರಕ್ಕೆ ಮಾಹಿತಿ ಕೊಡೋದೇನಿದೆ, ಅವನು ಕೊಟ್ಟಿರೋ ದೂರಿನಲ್ಲಿ ಎಲ್ಲ ಇದೆ. ಎರಡನೇದು, ನ್ಯಾಯಾಧೀಶರ ಮುಂದೆ ವಿಟ್ನೆಸ್ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾನೆ. ಅಲ್ಲ, ನೀವು ಈಗ ಹೆಂಗ್ ಪ್ರೆಸ್ ರಿಲೀಸ್ ಮಾಡಿದಿರೋ ಅದನ್ನೇ ಇನಿಷಿಯೇಟಿವ್ ಆಗಿ ತೆಗೆದುಕೊಂಡು ನೀವು ಸರ್ಕಾರದ ಮುಂದೆ ಹೋಗ್ಬೋದಲ್ಲ ಅಂತ. ಅಲ್ಲ, ಸರ್ಕಾರದ ಮುಂದೆನೆ ಹೀಗಿರುವಂತದ್ದು. ಸರ್ಕಾರದ ಮುಂದೆ ಪದೇ 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 ಮನವಿಯನ್ನ ಬಟ್ ಕೇರಳ ಸರ್ಕಾರದ ಹತ್ರ ಹೋಗಿದ್ದೀರಿ ಸರ್, ಮಾಡಿಲ್ಲ. ನಮ್ಮ ರಾಜ್ಯ ಸರ್ಕಾರದ ಹತ್ರ ಹೋಗ್ಬೇಕು ಅಂತ ಕೇಳ್ತಾರೆ. ತಂಡದ ಕೇರಳ ಸರ್ಕಾರದ ಹತ್ರ ಹೋಗಿಲ್ಲ. ಅಲ್ಲ, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕರ್ನಾಟಕ ಸರ್ಕಾರಕ್ಕೆ ಮನವರಿಕೆ ಮಾಡುವಂತ ಎಲ್ಲ ಪ್ರಯತ್ನವನ್ನ ಮಾಡ್ತಾನೆ ಇದ್ದಾರೆ. ಅಂಡ್ ಮುಖ್ಯಮಂತ್ರಿಯವರು SIT ಮಾಡೋದಿಲ್ಲ ಅಂತ ಕಡಾಖಂಡಿತವಾಗಿ ಹೇಳಿದ್ರು ಕೂಡ ಮುಖ್ಯಮಂತ್ರಿ ಅವರಿಗೆ SIT ರಚನೆ ಮಾಡಿ ಅಂತ ಮತ್ತೆ ಮನವಿಯನ್ನ ಬೇರೆಯವರು ಮಾಡ್ತಾರೆ, ನಾನು ಕೂಡ ಮಾಡ್ತೀನಿ. ಯಾತಕ್ಕೆ ಅಂದ್ರೆ ಮುಖ್ಯಮಂತ್ರಿ ಅವರು ಈ ರಾಜ್ಯದ ಹಿರಿಯರಾಗಿರೋದ್ರಿಂದ ಅವರಿಗೆ ಮನವರಿಕೆ ಮಾಡಿಕೊಡ್ಬೇಕಾದ ಕರ್ತವ್ಯ ಕೂಡ ನಮ್ಗಿರುತ್ತೆ. ಒಂದು ವೇಳೆ ಮುಖ್ಯಮಂತ್ರಿ ಅವರಿಗೆ ಈ ಒಂದು ಪ್ರಕರಣದ ತೀವ್ರತೆ ಅಥವಾ ಪ್ರಕರಣದ ಗಾಂಭೀರ್ಯತೆ ಗೊತ್ತಾಗಿಲ್ಲ ಅನ್ನೋದಾದ್ರೆ ಅದನ್ನು ತಿಳಿಸ್ಬೇಕಾದ ಅನಿವಾರ್ಯತೆ ನಮ್ಮ ಮೇಲೆ ಇರುತ್ತೆ. ನಾನು ಧನಂಜಯ ಅವರೇ, ಆಕ್ಚುಲಿ ನಿಮಗೆ ಮೊದಲು ಈ ವಿಚಾರವನ್ನ ಕೇಳ್ತಾ ಇದ್ದೆ, ಮತ್ತೊಮ್ಮೆ ನಾನು ರಿಪೀಟ್ ಮಾಡ್ತಾ ಇದ್ದೀನಿ. ಈಗ ಸುರೇಶ್ ಕುಮಾರ್ ಕೂಡ ನಿಮ್ಮ ಪ್ರೆಸ್ ರಿಲೀಸ್ ಅನ್ನ ಇಟ್ಕೊಂಡು ರೀಟ್ವೀಟ್ ಮಾಡಿದ್ದಾರೆ. KV ಧನಂಜಯ ಕುಮಾರ್ ಅವರು ಸರ್ಕಾರವನ್ನೇ ಈ ವಿಚಾರವಾಗಿ ಗಮನಕ್ಕೆ ತರಬಹುದಿತ್ತು, ಇವರು ಕೇರಳ ಸರ್ಕಾರಕ್ಕೆ ಮನವಿ ಮಾಡಿಕೊಳ್ಳೋ ಅಗತ್ಯ ಏನಿತ್ತು, ಇದೇ ಹಲವು ಸಂಶಯಕ್ಕೆ ಕಾರಣ ಆಗ್ತಾ ಇದೆ. ಇದು ಕೇವಲ ಸುರೇಶ್ ಕುಮಾರ್ ಅವರ ಸಂಶಯ ಮಾತ್ರ ಅಲ್ಲ, ಹಲವು ನಾಯಕರ ಸಂಶಯವೂ ಆಗಿದೆ. ಏನು ಉತ್ತರ ಕೊಡ್ತೀರಿ ಅವರಿಗೆ? ಈ ಥರನಾದ ಸಂಶಯವನ್ನು ವ್ಯಕ್ತಪಡಿಸ್ತೀನಿ. ಯಾತಕ್ಕೆ ಅಂದರೆ ನಾನು ಏನು ಹೇಳ್ತಿದ್ದೀನಿ, ನಾನೇನು ಮಾಡ್ತಿದ್ದೀನಿ, ಯಾರಾದರೂ ಯಾತಕ್ಕೆ ನಂಬಿಕೆ ಇಡಬೇಕು? ಹೂ ಆಮ್ ಐ? ಸಂಶಯ ವ್ಯಕ್ತಪಡಿಸ್ಬೇಕು. ಅದನ್ನ ಪ್ರಜಾಪ್ರಭುತ್ವ ಅಂತ ಹೇಳ್ತೀವಿ. ಈ ದೂರಿನಲ್ಲಿ ಸತ್ಯ ಇದೆಯಾ ಇಲ್ವಾ ಅದ್ರ ಬಗ್ಗೆ ಚರ್ಚೆ ಮಾಡೋಣ, ಸಂಶಯ ಪಡೋಣ ಅಂತ ಮಾಧ್ಯಮದಲ್ಲೂ ಕೂಡ ಚರ್ಚೆ ಆಗಬೇಕು. ಒಂದು ಅಸೆಂಬ್ಲಿನಲ್ಲೂ ಕೂಡ ಒಂದು ಸೆಷನ್ ಅನ್ನ ಕರಿಬೇಕು. ಈ ಎಲ್ಲ ಸಂಶಯಗಳನ್ನ ನಾನು ಆಕ್ಚುಲಿ ಖಂಡಿತ ಸ್ವಾಗತಿಸ್ತೀನಿ. ಯಾರಾದ್ರೂ ನನ್ನ ಮೇಲೆ ಯಾತಕ್ಕೆ ನಂಬಿಕೆ ಇಡಬೇಕಾಗತ್ತೆ? ದಿಸ್ ಮ್ಯಾನ್ ಮೈಟ್ ಬಿ ಅನ್ ಏಜೆಂಟ್, ಯಾರ್ದೋ ಪರವಾಗಿ ಮಾಡ್ತಿರ್ಬೋದು ಅಂತ ಸಂಶಯವನ್ನ ಈ ರೀತಿ ಹೇಳೋದು ಪ್ರಜಾಪ್ರಭುತ್ವದಲ್ಲಿ ಅವಶ್ಯಕವಾಗಿರುತ್ತೆ. ಸೊ ಈ ರೀತಿ ಮಾತನಾಡುವಂಥದ್ದು ಸರಿಯಾಗೇ ಇದೆ, ಅವ್ರು ಹೇಳ್ತಿರೋದು ಸರಿಯಾಗೇ ಇದೆ. ಯಾವ ರೀತಿಯಲ್ಲಿ ನಿಮ್ಮ ಮೇಲೆ ಸಂಶಯ ಪಡಬೇಕು, ಯಾವ ಕಾರಣಕ್ಕಾಗಿ ಸಂಶಯ ಪಡಬೇಕು? ಈ ಪ್ರಜಾಪ್ರಭುತ್ವದಲ್ಲಿ ಆದ್ರೆ ನೀವು ಅವರನ್ನೇ ಕೇಳಬೇಕು. ಬಟ್ ನಾನು ಹೇಳ್ತಿರೋವಂಥದ್ದು, ಈಗ ನೋಡಿ, ಈಗ ಸಂಶಯದ ಪರಿಹಾರಕ್ಕೋಸ್ಕರ ನೀವು ಈ ಕಾರ್ಯಕ್ರಮವನ್ನ ಮಾಡಿದ್ರಿ, ನನ್ನ ಜೊತೆ ಮಾತನಾಡ್ತಾ ಶುರು ಮಾಡಿದ್ರಿ, ಎಷ್ಟೋ ಅಂಶಗಳನ್ನ ನಾನು ಹಂಚ್ಕೊಳ್ಳಿಕ್ ಸಾಧ್ಯವಾಯಿತು. ಸಂವಿಧಾನದಲ್ಲಿ ರಾಜ್ಯಗಳ ನಡುವಿನ ಸಂಬಂಧದ ಬಗ್ಗೆ ಮಾತನಾಡ್ಲಿಕ್ಕೆ ಅವಕಾಶ ಆಯ್ತು. ಸೊ ಈ ಪ್ರಜಾಪ್ರಭುತ್ವದಲ್ಲಿ ಜನರು ಮಾತನಾಡ್ಲಿಕ್ಕೆ ಶುರು ಮಾಡಿದಾಗ್ಲಷ್ಟೇ ಸತ್ಯ ಹೊರಗೆ ಬರುವಂಥದ್ದು. ಶಾಸಕರು 224 ಶಾಸಕರಿದ್ದಾರೆ, ದಯವಿಟ್ಟು ಅವರು ಹೊರಗಡೆ ಬಂದು ಇದ್ರ ಬಗ್ಗೆ ಒಂದು ನಿಲುವನ್ನು ವ್ಯಕ್ತಪಡಿಸ್ಬೇಕು.